ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆದ ನಂತರ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆ ವಿಚಾರವನ್ನ ಉಪಹಾರ ಕೂಟದಲ್ಲಿ ಪ್ರಕಟಿಸಿದ್ದಾರೆ. ಇನ್ನು ಸಿಎಲ್ಪಿ ಮೀಟಿಂಗ್ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಮಾನ ಆಗಿಲ್ಲ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾವು ನಡೆದುಕೊಳ್ಳುತ್ತೇವೆ ಅಂತ ಈಗಾಗಲೇ ಉಪಹಾರ ಕೂಟದಲ್ಲಿ ಹೇಳಿದ್ದಾರಂತೆ. ಬಟ್ ಇಡೀ ರಾಜ್ಯದ ಗಮನ ಸೆಳೀತಾ ಇರುವಂತಹ ಒಂದು ವಿಚಾರ ಅಥವಾ ಒಂದು ದೃಶ್ಯ ಅಂದರೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಲಿಂಗನದ ಈ ದೃಶ್ಯಗಳು. ಬರ್ತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲು ಮುಗಿದರು. ಕಾಲು ಮುಗಿದ ತಕ್ಷಣ ಸಿದ್ದರಾಮಯ್ಯನವರು ಅವರನ್ನ ಮೇಲಕ್ಕೆ ಎತ್ತಿ ಗಟ್ಟಿಯಾಗಿ ಅಪ್ಪಿಕೊಂಡರು. ಆ ಅಪ್ಪುಗೆ ಮತ್ತು ಆ ಭಾವುಕ ಕ್ಷಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಳೆದ 2 ದಿನಗಳಿಂದ ತನ್ನದಲ್ಲದ ಒಂದು ಆಟಿಟ್ಯೂಡ್ ಅನ್ನ ಮುಖದ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ರು. ಅದು ಒಂದು ರೀತಿಯಾದಂತಹ ಬೇರೆದೇ ರೀತಿಯಾದಂತಹ ಆಟಿಟ್ಯೂಡ್. ಬಟ್ ನಿಜವಾದಂತಹ ಒಂದು ಕಳಕಳಿ ಭಾವುಕ ಕ್ಷಣ ಈ ಅಪ್ಪುಗೆಯಲ್ಲಿ ವ್ಯಕ್ತವಾಯಿತು. ಮಾತಾಡಿ ಸರ್, ಸ್ವಲ್ಪ ಬಾಯ್ಕ್ರೆ ಮುಂದೆ ಬಾ ಸರ್. ಕಲ್ಲಂ ಪ್ರಭು ಪಾಟೀಲ್ ಸರ್, ಕನ್ನಡದಲ್ಲಿ ಮಾತಾಡಿ. ಕನ್ನಡ ಮಾತಾಡಿ ಸರ್. ಸರ್ ಕ್ಯಾಮ್ರಾ ಸರ್ ಸಿಎಂ ಅವರು ರಾಜೀನಾಮೆ ಸಿಎಲ್ಪಿ ಯಾವಾಗ ಕೇಳ್ರು ಸರ್? ಸಿಎಲ್ಪಿ ಯಾವಾಗ ಸರ್? ಸರ್ ಸಿಎಲ್ಪಿ ಯಾವಾಗ ಮಾತಾಡ್ತಿದ್ದಾರೆ ಹೈಕಮಾಂಡ್ ಸರ್? ಸಿಎಲ್ಪಿ ಯಾವಾಗ ಸರ್? ಸರ್ ಸಿಎಲ್ಪಿ ಯಾವಾಗ ಸರ್? ನೀವು ಯಾವಾಗ ಕರೀತಾರೆ ಸರ್? ಸರ್ ಇವಾಗ ಸರ್ ನಾಳೆ ಅಂತಿದ್ದಾರೆ ಸಿಎಲ್ಪಿ. ಓಕೆ ಸರ್, ಓಕೆ ಸರ್ ಇವಾಗ ನಾಳೆ ಅಂತಿದ್ದಾರೆ ಸರ್. ಸಿಎಲ್ಪಿ ಕರೀತಾರೆ, ಕರೆದಿಲ್ಲ ಅಂತ ಹೇಳಿಲ್ಲ ನಾಯಕರು. ಜವಾಬ್ದಾರಿ ಅಂತ ಅವತ್ತು ಸಿಎಲ್ಪಿ ನೋಟಿಸ್ ಕಳಿಸ್ತೀನಿ ಎಲ್ಲರಿಗೆ, ಎಲ್ಲ ಶಾಸಕರಿಗೆ ಸಿಎಲ್ಪಿ ಕರಿತೀವಿ. ಸರ್ ಇವಾಗ ಸಚಿವರು ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀನಿ ಅಂತ. ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಶಾಸಕರಿಗೆ ಆಗಲಿ? ಈಗ ಹೋಗ್ತಾ ಇದ್ದೀನಿ ನನ್ನ ಒಳಗಡೆ. ಹೋಗಿ ಬಿಡ್ರೆ ಸಾಕು. ಮೊದಲಿಂದ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಏನ್ ಪ್ರಶ್ನೆ ಇಲ್ಲ.